ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಶಿವರಾಮೇಗೌಡರು ಲಾಯರ್ನ ಕರೆಸಿ ಮಾತಾಡ್ತಿರ್ತಾರೆ. ಇತ್ತ ಅಜ್ಜಮ್ಮ ಅಟ್ಟಿಲಿ 3 ಕಾಸಿಗೂ ಬೆಲೆ ಇಲ್ಲದೆ ಮೂಲೆಯಲ್ಲಿ ಬಿದ್ದಿರೋದು ಬೇಡ ದೇವ್ರೆ, ಬಿರ್ನೆ ಸೇರಿಸ್ಕೊಬಿಡಪ್ಪ ನನ್ನ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅವ್ವ ಈಗ ಏನಾಗಿದ್ದದ್ದು ಅಂತ ಹಿಂಗೆ ಗೊಣಗ್ತಾ ಕೂತಿದ್ದಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಆತರ ಪಡಬೇಡಿ, ಕುಂತ ಮೇಲೆ ಮಲ್ಕೊಳ್ಳಿ ಅಂತ ನಾನು ಅವಾಗಿಂದ ಬಡ್ಕೊಂತ ಇದ್ರು. ನನ್ನ ಮಾತನ್ನ ಕಿವಿಗೆ ಹಾಕೊಳ್ದೇನೆ ಸಂಬಂಧನೇ ಕಟ್ಕೊಳಕ್ ಹೋಗ್ತಾ ಇದ್ದೀರಲ್ಲ, ಇದಕ್ಕಿಂತ ಇನ್ನೇನಾಗಬೇಕಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ, ಇದು ನನ್ನ ಮಗನ ಬದುಕಿನ ಪ್ರಶ್ನೆ. ಇದು ನಮ್ಮ ಮಟ್ಟಿ ಮರವಾದಗಿಂತ ನನ್ನ ಮಗನಿಗಾಗಿರೋ ನೋವೇ ಹೆಚ್ಚು. ಅದಕ್ಕಾಗಿ ಯಾರು ಇದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇತ್ತ ಸಾವಿತ್ರಿ ಏನಾಗಬೇಕು ಅಂತ ಇಷ್ಟು ದಿನ ಬಯಸಿದ್ನೋ ಅದು ಇವಾಗ ನೆರವೇರ್ತಾ ಇದೆ. ಅವಳ ಪಾಲಿಗೆ ಸಂಬಂಧದ ಬಾಗ್ಲು ಮುಚ್ಚೋಯ್ತು ಅಂತಂದರೆ ಇನ್ನು ಭಾಗ್ಯದ ಬಾಗ್ಲು ತೆಗೀತು ಅಂತ ಅರ್ಥ ಅಂತ ವಿನಂತಿಗೆ ಆಸೆ ಹುಟ್ಟಿಸ್ತಾ ಇರ್ತಾಳೆ ಸಾವಿತ್ರಿ. ಇತ್ತ ಶಿವರಾಮೇಗೌಡರು ಯಾರು ಏನು ಹೇಳಿದ್ರು ಅವನ ನಿರ್ಧಾರನೇ ಮುಖ್ಯ. ಲಾಯರ್ ಸಾಹೇಬ್ರೆ, ನಿಮ್ಮ ಕೆಲಸ ನೀವು ನೋಡಿ ಅಂತಾರೆ ಶಿವರಾಮೇಗೌಡರು. ಸರ್, ನೀವು ಹೇಳ್ದಂಗೆ ನೋಟಿಸ್ ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ, ಎಲ್ಲ ಸರಿಯಾಗಿದೆಯಾ ಅಂತ ನೀವೊಂದು ಸರಿ ನೋಡಿ ಚೆಕ್ ಮಾಡಿ ಅಂತ ಶಿವರಾಮೇಗೌಡ್ರ ಕೈಗೆ ಕೊಡ್ತಾರೆ ಲಾಯರ್ ಪತ್ರ. ಶಿವರಾಮೇಗೌಡರು ಎಲ್ಲ ಚೆಕ್ ಮಾಡಿ ಗೋವಿಂದೇಗೌಡ್ರ ಕೈಗೆ ಕೊಡ್ತಾರೆ ಪತ್ರನ. ಇತ್ತ ಈಶ್ವರಿ, ಚಿತ್ರ, ಇವ್ರು ಆದಷ್ಟು ಬೇಗ ಇವರಿಬ್ಬರು ಸಂಬಂಧನ ಬಿಡಬೇಕು ಕಣೆ. ಹಂಗಾಗ್ಬಿಡ್ತು ಅನ್ಕೋ, ಅವಳು ಈ ಅಟ್ಟಿ ಕಡೆಗೆ ಬರೋಕ್ಕೂ ಇಲ್ಲ, ಆಗ ನನ್ನ ಮಗನ್ನ ಸುಲಭವಾಗಿ ಕರ್ಸ್ಕೊಬೋದು ಅಂತ ಈಶ್ವರಿ ಪಿಸ್ಗುಡ್ತಾ ಇರ್ತಾಳೆ. ಹೂ ಕಣವ, ಹಂಗೆ ಆಗೋದು, ನೀನು ತಲೆ ಕೆಡ್ಸ್ಕೊಬೇಡ ಅಂತಾಳೆ ಈ ಚಿತ್ರ. ಅಪಾಯ ಅಂದ್ಕೊಂಡು ಭದ್ರ ಬರ್ತಾನೆ. ಬಾ ಮಗ, ನೀನು ಇಷ್ಟಪಟ್ಟಂಗೆ ಲಾಯರು ನೋಟಿಸ್ ಕಳಿಸೋದಕ್ಕೆ ಸಿದ್ಧಪಡಿಸ್ತವ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನೊಂದ್ಕಿತ ನೋಡಿವ್ನಿ, ನಿನ್ನ ಸಮಾಧಾನಕ್ಕೆ ನೀನೊಂದ್ಕಿತ ನೋಡ್ಬಿಡು ಅಂತಾರೆ ಶಿವರಾಮೇಗೌಡರು. ಈಗ ನನಗೆ ಬೇಕಾಗಿರೋದು ಸಂಬಂಧ ಕಳ್ಕೊಳ್ಳೋದೇ ಹೊರತು ಸಮಾಧಾನ ಅಲ್ಲ ಅಪ್ಪಯ್ಯ. ಅದು ಎಲ್ಲೆಲ್ಲಿ ಸಹಿ ಮಾಡಬೇಕು ಅಂತ ಹೇಳಿ ಸಹಿ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ಭದ್ರ ಹೇಳ್ತಾನೆ. ಗೋವಿಂದ ಕೊಡು ಅಂತ ಸನ್ನೆ ಮಾಡ್ತಾನೆ ಶಿವರಾಮೇಗೌಡ. ಗೋವಿಂದೇಗೌಡರು ಪತ್ರ ಕೊಡ್ತಾರೆ. ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀನಿ, ಆ ಮಾರ್ಕ್ ಮಾಡಿರೋ ಕಡೆ ಎಲ್ಲ ಸೈನ್ ಹಾಕ್ಬಿಡಿ ಸರ್ ಅಂತ ಲಾಯರ್ ಹೇಳ್ತಾರೆ. ಸಣ್ಣದೂರು ಇಲ್ಲಿ ಬಂಗಾರದಂಥ ಬದುಕನ್ನ ಬೂದಿ ಮಾಡ್ಕೋಬೇಡ ಕಣ್ಲಾ, ಒಂದಕ್ಕಿಂತ ನಾನು ಮಾತು ಕೇಳಲ್ಲ, ತಾಳ್ಮೆ ಇರೋ ಕೈಲೇ ನಾಳೆ ಇರೋದನ್ನು ಮರಿಬೇಡ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ, ಅವಳಿಂದ ನನ್ನ ಮನಸ್ಸಿಗಾಗಿರೋ ನೋವು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ದಯವಿಟ್ಟು ಇದೊಂದು ವಿಷಯದಲ್ಲಿ ನನಗೇನು ಹೇಳ್ಬೇಡ ನೀನು. ನನ್ನ ತೀರ್ಮಾನ ಮಾಡಾಗದೆ ಅಮ್ಮಮ್ಮ, ಅನ್ಮ್ಯಾಕೆ ನಾನು ಯಾರ ಮಾತನ್ನೂ ಕೇಳೋಕ್ಕಿಲ್ಲ ಅಂತ ಹೇಳಿ ಭದ್ರ ಸೈನ್ ಆಗ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ನನ್ನ ಮಾತನ್ನ ಯಾರೂ ಕೇಳ್ತಾ ಇಲ್ವಲ್ಲಪ್ಪ, ಇನ್ನು ಮುಂದೆ ಏನೇನು ಅನಾಹುತ ಆಗುತ್ತೋ ಏನೋ ಅಂತ ಅಜ್ಜಮ್ಮ ನೊಂದ್ಕೊಂಡು ಹೇಳ್ಕೊತಿರ್ತಾಳೆ. ಇತ್ತ ಈಶ್ವರಿ ಮತ್ತು ಸಾವಿತ್ರಿ, ಚಿತ್ರ, ವಿನಂತಿ ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಭದ್ರ ಸೈನಾಕಿ ಕೊಟ್ಟು ಲಾಯರ್ ಕೈಗೆ ಪತ್ರನ ಆದಷ್ಟು ಬಿರ್ನೆ ಅವಳಿಂದ ಮುಕ್ತಿ ಕೊಡಿಸ್ಬಿಡಿ ಸರ್ ಅಂತ ಹೇಳ್ತಾನೆ. ಸರಿ ಸರ್, ನಾನು ಇವತ್ತೇ ನೋಟಿಸ್ ಕಳಿಸ್ತೀನಿ, ಸರಿ ಸರ್ ನಾನು ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ ಲಾಯರು. ಇತ್ತ ವಿದ್ಯಾ ಕಾಲೇಜ್ಗೆ ಹೋಗೋದಕ್ಕಂತ ರೆಡಿಯಾಗಿ ಪೂಜೆ ಮಾಡ್ತಾ ಇರ್ತಾಳೆ. ಕ್ವಾಟ್ಲೆ ಗೇಟಲ್ಲಿ ನಿಂತ್ಕೊಂಡು, ಲೇ ಎಲ್ಲೆಲ್ಲ ಇದೆಯಾ, ಟೈಮ್ ಆಗ್ತೈತೆ, ಬೇರ್ನ ಬಾರ್ಲಾ ಅಂತಿರ್ತಾನೆ. ಅಲ್ಲಿಗೆ ಆಟೋದವನು ಬರ್ತಾನೆ. ಅತ್ಕೆಮ್ಮ ಆಟೋ ಬಂತು ಅಂತಾನೆ ಕ್ವಾಟ್ಲೆ. ಆ ಅಣ್ಣಯ್ಯ ಬಂದೆ ಅಂತ ಓಡೋಡಿ ಬರ್ತಿರ್ತಾಳೆ. ಬ್ಯಾಗೆಲ್ಲ ಸರಿ ಮಾಡ್ಕೊತಿರ್ತಾಳೆ ವಿದ್ಯಾ ಇಂಥ ಟೈಮ್ನಾಗೆ ಆತ್ರವಾಗಿ ಹಿಂಗೆಲ್ಲ ಓಡಾಡಬಾರ್ದು ಕಣವ್ವ, ಹೊಸಿ ನಿಧಾನವಾಗಿ ಓಡಾಡು ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಿರ್ತಾಳೆ. ಅಜ್ಜಿ, ಮೊದಲನೇ ಕಿತ ಅಲ್ವೇ ಹೋಗ್ತಾ ಇರೋದು, ಅಲ್ಲಲ್ಲಿ ಯಾವ್ದಾವ್ದು ಇರುತ್ತೆ ಅಂತ ತಿಳ್ಕೊಬೇಕು, ಅದಕ್ಕೆ ಬಿರಿನೇ ಹೋಗ್ಬೇಕು. ಅವ್ವ ಒತ್ತಾಯ್ತು ಬಂದೆ ಅಂತ ಬ್ಯಾಗ್ ತಗ್ಲಾಕೊಂಡು ಹೋಗ್ತಾ ಇರ್ತಾಳೆ ವಿದ್ಯಾ. 1 ನಿಮಿಷ ತಕ ಅಂತ ಬಾಕ್ಸ್ ಕೊಟ್ಟು, ಯಾವುದೇ ಕಾರಣಕ್ಕೂ ಇದನ್ನ ತಿನ್ನೋದನ್ನ ಮರಿಬೇಡ, ಈಗ ನೀನು ಒಬ್ಳಲ್ಲ ಇಬ್ರು ಅಂತ ಹೇಳ್ತಾಳೆ ರತ್ನ. ಸರಿ ಬಿಡವ್ವ, ಆಯ್ತು ತಿಂತೀನಿ ಅಂತ ಅನ್ಕೊಂಡು ನಾನು ಬರ್ತೀನಿ ಅಂತ ಬರ್ತಾಳೆ ಹೊರಗಡೆ ವಿದ್ಯಾ. ಅವಳನ್ನ ಕಳ್ಸೋದಕ್ಕಂತ ಎಲ್ರೂ ಹೊರಗಡೆ ಬರ್ತಾರೆ. ನನ್ನ ಮೊಮ್ಮಗಳಿಗೆ ಈಗಲೇ ಒಂದು ಬಿಳಿ ಕೋಟ್ ಹಾಕ್ಬಿಟ್ಟು ಅದೇನೋ ಕತ್ತಿಗೆ ಹಾಕಂತಾರಲ್ಲ ಅದನ್ನ ಹಾಕ್ಬಿಟ್ರೆ ಈಗಲೇ ಡಾಕ್ಟರ್ ಥರ ಕಾಣಿಸ್ತಾವಳೆ ಅಂತ ಹೇಳ್ತಿರ್ತಾಳೆ ವಿದ್ಯಾವ್ರಜ್ಜಿ. ಅದಕ್ಕೆ ಬಿರಿನೇ ಟೈಮ್ ಆತೈತೆ ಬನ್ನಿ ಅಂತಾನೆ ಕೊಟ್ಲೆ. ಸರಿ ಅಣ್ಣಯ್ಯ, ಅವ್ವ ಅಜ್ಜಿ ಸರು ಬರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕಂತ ಹೋಗ್ತಾಳೆ. ಅವ್ರಪ್ಪನ ನೋಡ್ತಾಳೆ. ಅವರಪ್ಪ ತಲೆ ಬಗ್ಸ್ಕೊಬಿಡ್ತಾರೆ ವಿದ್ಯಾವ್ರಪ್ಪ. ವಿದ್ಯಾ ಕೋಪ ಮಾಡಿಕೊಂಡು ಹೋಗ್ತಾಳೆ. ಅಲ್ಲಿಗೆ ಪೋಸ್ಟ್ ಆಫೀಸ್ ಅವನು ಬಂದು ಪೋಸ್ಟ್ ಅಂತ ಹೇಳ್ತಾನೆ. ಯಾರಿಗೆ ಬಂದಿರೋದು ಜಗಪ್ಪ ಅಂತ ಅಂದ್ಬಿಟ್ಟು ವಿದ್ಯಾವ್ರಪ್ಪ ತಗೊತಾರೆ ಸೈನಾಕಿ. ನಿನ್ನ ಮಗಳಿಗೆ ಬಂದಿರೋದು ಅಂತ ಹೇಳ್ತಾನೆ ಪೋಸ್ಟ್ ಆಫೀಸ್ ಅವನು. ವಿದ್ಯಾ ಅದನ್ನು ತಗೊಂಡು ನೋಡಿ ಗಾಬರಿ ಆಗ್ತಾಳೆ. ವಿದ್ಯಾ, ಕಾಲೇಜಿನಿಂದ ಬಂದಿರೋದೆ ಅಂತ ಕೇಳ್ತಾಳೆ ರತ್ನ. ಇಲ್ಲ ಕಣವ್ವ, ಇದು ನಿಮ್ಮ ಬೀಗ್ರಟ್ಟಿ ಕಡೆಯಿಂದ ಬಂದಿರೋದು ಅಂತ ವಿದ್ಯಾ ಹೇಳ್ತಾಳೆ. ಬೀಗ್ರಟ್ಟಿಯಿಂದಲೇ ಅಂಥದ್ದೇನು ಕಳಿಸಿದ್ದಾರವ್ವ ಅಂತ ಕೇಳ್ತಾಳೆ ವಿದ್ಯಾವ್ರಮ್ಮ. ಅದೇ ಕಣವ್ವ, ನನ್ನ ಜೊತೆ ಸಂಬಂಧ ಬೇಕಾಗಿಲ್ಲ, ಸಂಬಂಧನ ಕಟ್ಕೊಳ್ಳೋದಕ್ಕೆ ಡೈವರ್ಸ್ ನೋಟಿಸು ಕಳ್ಸವ್ರೆ
ಅಂತ ವಿದ್ಯೆ ಹೇಳ್ತಾಳೆ. ಏ ವಿದ್ಯಾ, ಏನು ಹೇಳ್ತಾ ಇದೀಯಾ? ಬೀಗ್ರಟ್ಟಿಯಿಂದ ಅಂಕಳ್ಸವ್ರ ಅಂತಾಳೆ ಅಜ್ಜಮ್ಮ. ಹ್ಞೂ ಅಜ್ಜಿ ಅಂತಾಳೆ ವಿದ್ಯಾ. ಒತ್ತಾರೆಯಿಂದ ಬಲ್ಗಣ್ಣು ಹೊಡ್ಕಂತಾನೆ ಇತ್ತು. ಮಗಳು ಮೊದಲನೇ ದಿನ ಕಾಲೇಜ್ಗೆ ಹೋಯ್ತವಳೆ, ಯಾಕೆ ಹಿಂಗಾಯ್ತೈತೆ ಅಂತ ಅನ್ಕೊಂಡೆ. ಆದ್ರೂ ಕೊನೆಗೆ ಬರಸಿಡ್ಲು ಬಡ್ದಂಗೆ ಈ ಥರ ಸುದ್ದಿ ಬಂದ್ಬಿಡ್ತಲ್ಲ ಅಂತ ರತ್ನ ಕಣ್ಣೀರು ಹಾಕ್ತಿರ್ತಾಳೆ. ಅವ್ವ, ಯಾಕೆ ಹಿಂಗೆ ಅಳ್ತಾ ಇದ್ಯಾ ನೀನು ಅಂತ ವಿದ್ಯೆ ಹೇಳ್ತಾಳೆ. ಏ ವಿದ್ಯಾ, ಆಕಾಶನೇ ತಲೆ ಮೇಲೆ ಬಿದ್ದಂಗಾಗದೆ, ನೀನು ನೋಡಿದ್ರೆ ಏನೂ ಆಗಲೇ ಇಲ್ಲ ಅನ್ನೋಂಗೆ ಮಾತಾಡ್ತಾ ಇದೆಯಲ್ಲೇ ಅಂತ ವಿದ್ಯೆಯವ್ರ ಅಜ್ಜಿ ಹೇಳ್ತಿರ್ತಾಳೆ. ಅಜ್ಜಿ, ನಾನಿನ್ನು ಬಿರ್ನೆ ಕಳಿಸ್ತಾರೆ ಅಂತ ಅನ್ಕೊಂಡಿದ್ದೆ, ತಡವಾಗಿ ಕಳ್ಸವ್ರೆ. ಇದ್ರಲ್ಲಿ ನನಗೆ ಯಾವ ಆಶ್ಚರ್ಯನೂ ಇಲ್ಲ, ಆತಂಕನೂ ಇಲ್ಲ. ಅವ್ವ, ಮಂಜುಳಾ ಅಕ್ಕನ ತಂಗಿ ಲಾಯರ್ ಅಲ್ವೇ, ಅವ್ರನ್ನ ಸಂಜೆ ಅಟ್ಟಿಗೆ ಬರೋದು ಕೇಳು, ಅವ್ರ ಕೂಟೆ ಮಾತಾಡಿ ನಾವು ನೋಟಿಸ್ ಕಳ್ಸೋಣ ಅಂತ ವಿದ್ಯೆ ಹೇಳ್ತಾಳೆ. ಏ ವಿದ್ಯಾ, ಏನೇ ಮಾತಾಡ್ತಾ ಇದೆಯಾ ನೋಡು ಹಿಂಗೆಲ್ಲ ಅಂತ ಇರ್ತಾಳೆ ರತ್ನ. ಅವ್ವ, ನನ್ನ ಕಾಲೇಜ್ಗೆ ಒತ್ತಾಯ್ತೈತೆ, ಅದ್ರ ಬಗ್ಗೆ ಏನೇ ಇದ್ರೂ ಸಂಜೆ ಮಾತಾಡೋಣ ಅಂತ ಹೇಳಿ ಕೈಯಲ್ಲಿರೋ ಪತ್ರನ ರತ್ನ ಕೈಗಿಟ್ಬಿಟ್ಟು, ನಾನು ಮೊದಲನೇ ಕಿತ್ತ ಕಾಲೇಜ್ಗೆ ಓದ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡು ಅಂತ ರತ್ನ ಆಶೀರ್ವಾದ ತಗೊಂಡು ವಿದ್ಯಾ ಅಜ್ಜಮ್ಮನಿಗೂ ಆಶೀರ್ವಾದ ತಗೊಳೋದಕ್ಕಂತ ಹೋಗ್ತಾಳೆ. ನೀನು ಬಸ್ರಿ ಇವಾಗೆಲ್ಲ ಬಗ್ಗಿ ಎದ್ದು ಮಾಡಬಾರ್ದು ಅಂತಾಳೆ ಅಜ್ಜಮ್ಮ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರ್ತೈತೆ ಅಂತ ಹೇಳಿ ಹೋಗ್ಬಾ ಅಂತಾಳೆ ವಿದ್ಯಾವ್ರ ಅಜ್ಜಿ. ವಿದ್ಯಾ ಕಾಲೇಜ್ಗೆ ಹೋಗ್ತಾಳೆ. ಅಯ್ಯೋ ದೇವ್ರೆ, ನನ್ನ ಮಗಳ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲಪ್ಪ. ನನ್ನ ಮಗಳ ಬಾಳು ಯಾಕೆ ಹಿಂಗಾಗೋಯ್ತು, ಏನಪ್ಪ ಮಾಡೋದೀಗ, ಅವಳನ್ನ ನೀನೇ ಕಾಪಾಡಬೇಕು ಅಂತ ವಿದ್ಯಾವ್ರಪ್ಪ ಅನ್ಕೊಂತಿರ್ತಾನೆ. ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಿರ್ತಾರೆ. ರೀ, ಮಜ್ಜಿಗೆ ಕೇಳಿದ್ರಲ್ಲ ತಕೊಳ್ಳಿ ಅಂತ ರೂಮ್ಗೆ ಎತ್ಕೊಬಂದು ಕೊಡ್ತಾಳೆ ಮೋಹನ. ಯಾಕೆ ಮೋಹನ ಹಂಗೆ ನಿಂತ್ಬಿಟ್ಟೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾಳೆಗೆ ನಮ್ಮ ಕಣ್ಮಣಿಗೆ 21 ವರ್ಷ ತುಂಬ್ತೈತೆ, ನೆನಪಿದೆ ತಾನೇ? ಅದು ಹೆಂಗೆ ಮರೆಯೋಕ್ಕಾಗ್ತದೆ ಮೋಹನ? 11 ವರ್ಷದಿಂದ ಹುಟ್ದಬ್ಬ ಮಾಡೋಕ್ಕಾಗದೆ ಫೋನಲ್ಲೇ ಹೇಳ್ತಾ ಇದ್ದೀವಿ. ವರ್ಷಕ್ಕೊಂದ್ಕಿತ ಆದರೂ ಮಗಳ ಮಕನೇ ನೋಡೋಕ್ಕಾಗ್ತಾ ಇಲ್ವೇ? ರೀ, ನಿಮ್ಮ ಬೇಸರ ಏನು ಅಂತ ನನಗೆ ಅರ್ಥ ಆಗ್ತೈತೆ, ಆದರೆ ಏನು ಮಾಡೋದು, ನಮ್ಮ ಅಣ್ಣನ ಮಕ್ಳಿದ್ದಿದ್ರೆ ಕಳಿಸ್ತಿದ್ವಿ, ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕೊರಗನ್ನ ನಮ್ಮ ಕಣ್ಮಣಿ ತೀರಿಸ್ತಾಳೆ ಅಲ್ವೇ ಅಂತ ಮೋಹನ ಹೇಳ್ತಾಳೆ. ಅದು ದಿಟ್ವೇಯ, ಅವರು ಅವಳನ್ನ ಮಗಳನ್ನಂಗೆ ಬೆಳೆಸ್ತವ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಣ್ಣ ಮಿಲ್ಟ್ರಿಲಿರೋದ್ರಿಂದ ಅವಳನ್ನ ಶಿಸ್ತಿನಿಂದ ಬೆಳೆಸ್ತಾರೆ ಅನ್ನೋ ಕಾರಣಕ್ಕೆ ಅವಳ ಮೇಲೆ ಏಟೇ ಪ್ರೀತಿ ಇದ್ರೂ ಅವಳನ್ನ ಅಲ್ಲಿರೋದಕ್ಕೆ ಬಿಟ್ಟಿರೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ದಿಟಾರಿ, ಆದರೆ ಇಷ್ಟು ವರ್ಷ ಹೆಂಗೋ ಕಳೆದೋಯ್ತು, ಈಗ ಅವಳನ್ನ ಅಲ್ಲಿ ಬಿಡೋಕ್ಕಾಗ್ತದೆ? ಅವಳಿಗೆ ಈಗ 21 ವರ್ಷ ತುಂಬಿತು ಅಂದ್ಮ್ಯಾಕೆ ಒಂದೊಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕಲ್ವೇ ಅಂತ ಮೋಹನ ಹೇಳ್ತಾಳೆ. ಹಂಗೆ ಮಾಡೋಣ ಬಿಡು, ಈ ನೆನಪದಲ್ಲಾದರೂ ಹಟ್ಟಿ ಒಳಗಡೆ ಸಂತೋಷ ಸಂಭ್ರಮ ಕಂಡಂತಾಗ್ಬೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ದಿಟಾರಿ, ಆಗಿರೋ ಕಹಿ ಘಟನೆಗಳಿಂದ ನೋವು ಸಂಕಟ ತುಂಬೋಗದೆ, ಈ ಹಟ್ಟಿ ಒಳಗಡೆ ಶುಭ ಕಾರ್ಯದ್ದು ಗಾಳಿ ಬೀಸಿದ್ರೆ ಎಲ್ಲನೂ ಬದಲಾಗ್ಬೋದು ಅಂತ ಮೋಹನ ಹೇಳ್ತಿರ್ತಾಳೆ. ಹೌದು ಮೋಹನ, ಕೆಲವೊಂದ್ಕಿತ ಮನ್ಸಿಗಾಗೋ ಗಾಯಕ್ಕೆ ಔಷಧಿ ಮದ್ದಾಗಕ್ಕಿಲ್ಲ. ಶುಭ ಕಾರ್ಯ, ಮಂಗಳ ಕಾರ್ಯ ಇವನುವೇ ಮದ್ದಾಗಿ ಕೆಲಸ ಮಾಡಿ ನಮ್ಮ ಮನ್ಸಿಗೆ ಸಂತೋಷ ತತ್ತವೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ರೀ, ನಮ್ಮ ಅಣ್ಣನಿಗೊಂದು ಫೋನ್ ಮಾಡಿಬಿಡ್ತೀನಿ ಅಂತಾಳೆ ಮೋಹನ. ಸರಿ, ಹಂಗೆ ಮಾಡು ಮೋಹನ ಅಂತಾರೆ ಶಿವರಾಮೇಗೌಡರು. ಇತ್ತ ವಿದ್ಯಾ ಕಾಲೇಜ್ ಗೇಟ್ ಹತ್ರ ಬಂದು ನಮಸ್ಕಾರ ಹಾಕಿ ಮಂಡಿ ಊರಿ ನಮಸ್ತೆ ಮಾಡಿ ಒಳಗಡೆ ಹೋಗ್ತಿರ್ತಾಳೆ. ತುಂಬ ಖುಷಿಯಿಂದ ಒಳಗಡೆ ಬರ್ತಾ ಇರ್ತಾಳೆ ವಿದ್ಯಾ. ಇತ್ತ ಹಳೆ ಸ್ಟೂಡೆಂಟ್ಗಳು ಹೊಸಬ್ರ ಕೈಯಲ್ಲಿ ಬಸ್ಗೆ ಓಡಿಸ್ತಾ ಇರ್ತಾರೆ. ವಿದ್ಯಾ ಬರ್ತಿರೋದನ್ನ ನೋಡಿ ಒಬ್ಬ, ಲೇ ಮಚ್ಚ, ಇವಳು ಅಲ್ಲಿ ಗೇಟ್ ಹತ್ರ ಒಳ್ಳೆ ಭಕ್ತಿ ಮಹೇಶಿ ಥರ ಎಂಟ್ರಿ ಕೊಡ್ತಾ ಇದ್ಲು ಕಣ, ಅಲ್ಲ ಇವಳು ಇದನ್ನ ದೇವಸ್ಥಾನ ಅಂತ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ದಳ ಅಂತ ಹೇಳ್ತಿರ್ತಾನೆ. ಅವನ ಪಕ್ಕದಲ್ಲಿರೋನೊಬ್ಬ, ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊತಾ ಇದೆಯಾ, ಬಂದಮೇಲೆ ಚೆಕ್ ಮಾಡಿದ್ರೆ ಆಯಿತು ಬಿಡು ಅಂತ ಹೇಳ್ತಾನೆ. ವಿದ್ಯಾ ಬಂದು ಅವ್ರ ಹತ್ರ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಫಸ್ಟ್ ಇಯರ್ ಕ್ಲಾಸ್ಗೆ ಯಾವ ಕಡೆ ಹೋಗ್ಬೇಕು ಅಂತ ಕೇಳ್ತಾಳೆ. ಅದಕ್ಕೂ ಮುಂಚೆ ನಾವು ಒಂದಷ್ಟು ಜನ ಸೀನಿಯರ್ಸ್ ಇದ್ದೀವಿ, ಎಲ್ಲರಿಗೂ ಗೌರವ ಕೊಟ್ಟು ನಾವು ಒಂದಿಷ್ಟು ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಹೊರಡು ಅಂತ ಹೇಳ್ತಾರೆ. ಉತ್ತರ ಕೊಡಬೇಕಾ? ಆಯಿತು, ಅದೇನು ಅಂತ ಕೇಳಿ ಅಂತಾಳೆ ವಿದ್ಯಾ. ಅಲ್ಲಿ ಅಷ್ಟೊಂದು ಭಕ್ತಿಯಿಂದ ಕೈ ಮುಗಿತಾ ಇದ್ದಲ್ಲ, ಇದನ್ನೇನು ದೇವಸ್ಥಾನ ಅನ್ಕೊಂಡ್ಯಾ ಅಂತ ಕೇಳ್ತಾರೆ. ನಾನು ಸ್ಕೂಲ್ಗೆ ಸೇರಿದಾಗಿನಿಂದನೂ ಜ್ಞಾನ ದೇವತೆ ಇದು, ಕೈ ಮುಗ್ದು ಒಳಗ್ಬಾ ಅಂತ ಹೇಳ್ಕೊಟ್ಟವ್ರೆ. ಅದಕ್ಕೆ ಮೊದಲನೇ ದಿನ ಅಂತಲ್ಲ, ನಾನು ಪ್ರತಿದಿನ ಸ್ಕೂಲ್ಗೆ ಹೋದಾಗ್ಲೂ ಕೈ ಮುಗ್ದುಕೊಂಡೇ ಹೋಗ್ತಾ ಇದ್ದಿದ್ದು. ಈಗ ಮೊದಲನೇ ಕಿತ ಬಂದಿದ್ದೀನಲ್ಲ, ಅದಕ್ಕೆ ಮುಗ್ದೆ ಅಂತಾಳೆ ವಿದ್ಯಾ. ದೇವಸ್ಥಾನ ಅಂದಮೇಲೆ ಭಯದಿಂದ ಬರಬೇಕಿತ್ತು ತಾನೇ ಅಂತ ಸೀನಿಯರ್ಸ್ ಕೇಳ್ತಾರೆ. ದಿಟ್ವಾಗ್ಲೂ ಭಯ ಇರಬೇಕು, ಎಲ್ಲಿ ಭಯ ಭಕ್ತಿ ಇರ್ತದೋ ಅಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಇರ್ತದೆ. ಹಂಗೆ ಕಾಲೇಜು ಅಂದಮೇಲೆ ಭಕ್ತಿನೂ ಇರಬೇಕು, ಗುರುಗಳ ಮೇಲೆ ಗೌರವ ಭಯ ಅನ್ನೋದು ಎಲ್ಲನೂ ಇದ್ರೆ ನಾವು ಅನ್ಕೊಂಡಿರೋ ಗುರಿ ಸಾಧಿಸೋಕೆ ಶಾನೆ ಸುಲಭ ಆಗ್ತದೆ ಅಂತ ವಿದ್ಯೆ ಹೇಳ್ತಿದ್ದಂಗೆ ಅಲ್ಲಿರೋರೆಲ್ಲ ಚಪ್ಪಾಳೆ ತಡ್ತಿರ್ತಾರೆ. ಏನ್ ಬ್ರೋ, ಮೊದಲನೇ ದಿನನೇ ನಮಗೆ ಟಕ್ಕರ್ ಕೊಟ್ಟು ಜೂನಿಯರ್ ಮುಂದೆ ನಮಗೆಲ್ಲ ಅವಮಾನ ಮಾಡಿಬಿಟ್ಲು, ಇವಳನ್ನೇನಾದರೂ ಸುಮ್ಮನೆ ಬಿಟ್ಬಿಟ್ರೆ ನಮ್ಮ ಕಾಲೇಜಲ್ಲಿ ಒಂಚೂರು ಮರ್ಯಾದೆ ಇರೋದಿಲ್ಲ
ಅಂತ ಸೀನಿಯರು ಮಾತಾಡ್ಕೊತಿರ್ತಾರೆ. ಇಷ್ಟೆಲ್ಲ ತಿಳ್ಕೊಂಡು ಲೆಕ್ಚರ್ ಕೊಡೋ ನೀನು ಸೀನಿಯರ್ಸ್ಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಮಾತಾಡ್ತಾನೆ. ಸಾರಿ, ಗೊತ್ತಾಗ್ಲಿಲ್ಲ, ನಿಮ್ಮೆಲ್ರಿಗೂ ನಮಸ್ಕಾರ ಅಂತ ವಿದ್ಯೆ ಹೇಳ್ತಾಳೆ. ತಿಳ್ಕೊಳ್ದೆ ಕಾಲೇಜ್ ಒಳಗಡೆ ಬಂದಿದ್ದು ತಪ್ಪು ತಾನೆ, ತಪ್ಪು ಮಾಡಿದ್ಮೇಲೆ ಪನಿಷ್ಮೆಂಟು ಅನುಭವಿಸ್ಲೇಬೇಕಲ್ವಾ ಅಂತ ಸೀನಿಯರ್ಸು ಹೇಳ್ತಿರ್ತಾರೆ. ಪನಿಷ್ಮೆಂಟಾ? ನಾನು ಏನು ಮಾಡಬೇಕು ಅಂತಾಳೆ ವಿದ್ಯಾ. ಏನು ಇಲ್ಲ, ವೆರಿ ಸಿಂಪಲ್, ಇವರೆಲ್ಲಾರ ಬ್ಯಾಗು ತಗೊಂಡು ಕಾಲೇಜ್ ಸುತ್ತ 10 ರೌಂಡ್ ಹೊಡಿಬೇಕು ಅಂತ ಸೀನಿಯರ್ಸು ಹೇಳ್ತಿರ್ತಾರೆ. ನಾನು ಓಡ್ಬೇಕಾ? ಆಗಲ್ಲ, ಯಾಕಂದ್ರೆ ನಾನು ಪ್ರೆಗ್ನೆಂಟು ಅಂತ ಹೇಳೋದಕ್ಕಂತ ಹೋಗ್ತಾಳೆ. ಅಲ್ಲಿಗೆ ಮಾತು ನಿಲ್ಲಿಸ್ಬಿಡ್ತಾಳೆ ವಿದ್ಯಾ. ಏನು ನೋಡ್ತಾ ಇದ್ದೀರಾ, ಬ್ಯಾಗ್ ಕೊಡಿ ಅಂತ ಬ್ಯಾಗ್ ಎಲ್ಲ ತಗ್ಲಾಕ್ತಿರ್ತಾರೆ ವಿದ್ಯಾಕಾಯ. ನೀನೊಂದು 5 ಸೆಕೆಂಡ್ ಲೇಟ್ ಆದರೆ ಡಬಲ್ ರೌಂಡ್ ಹಾಕ್ಬೇಕಾಗುತ್ತೆ ಅಂತಾರೆ ಸೀನಿಯರ್ಸು. ಇವಾಗೇನು ನೀನು ನೋಡ್ತೀಯೋ, ಇಲ್ಲಾಂದರೆ ಎಲ್ರನ್ನೂ ಸೇರಿಸಿ ಓಡಬೇಕಾ? ನೀನಾದರೆ ಕಾಲಲ್ಲಿ ಓಡಬೇಕು, ಇವರೆಲ್ಲರೂ ಆದರೆ ಕಾಲಲ್ಲೂ ಕೈಯಲ್ಲೂ ಎರಡರಲ್ಲೂ ಓಡಾಡಬೇಕು. ಆ ಥರ ಪ್ರಾಣಿಗಳ ಥರ ಓಡಿಸ್ತೀನಿ ಅಂತ ಹೇಳ್ತಿರ್ತಾರೆ ಸೀನಿಯರ್ಸು. ಪ್ಲೀಸ್ ನೀವು ಓಡಿ, ಇಲ್ಲಾಂದರೆ ನಮ್ಮನ್ನು ಓಡಿಸ್ತಾರೆ ಅಂತ ಹೊಸಬರಲ್ಲಿ ಒಬ್ಳು ಹೇಳ್ತಾಳೆ. ಅಲ್ಲಿ ಲೆಕ್ಚರರ್ ಬಂದಿರೋದು ನೋಡಿ ಸೀನಿಯರ್ಸು, HOD ಬಂದರು ಕಣೋ, ಬ್ಯಾಗ್ ಇಸ್ಕೊಳ್ರು ಅಂತ ಎಲ್ಲ ಬ್ಯಾಗ್ ತಗೊಬಿಡ್ತಾರೆ ವಿದ್ಯಾ ಕೈಯಲ್ಲಿ ಇದ್ದದ್ದು. ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ಅಣ್ಣಂದ್ರ ನನ್ಗೆ ಓಡೋದು ಕೇಳಿ ನೀವೇ ಓಡೋಯ್ತಾ ಇದ್ದೀರಾ ಅಂತ ಕಿರ್ಚುತ್ತಿರ್ತಾಳೆ ವಿದ್ಯಾ. ಅಲ್ಲಿಗೆ ಲೆಕ್ಚರರ್ ಬಂದು ಏನು ಮಾಡ್ತಿದ್ದೀರಾ ಎಲ್ರು, ಗೋ ಟು ಯುವರ್ ಕ್ಲಾಸಸ್ ಅಂತ ಹೇಳ್ತಾಳೆ. ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಮೇಡಮ್ ಹೋಗ್ತಾನೆ, ಹಾಯ್, ನೀವು ಸೂಪರಾಗಿ ಮಾತಾಡಿದ್ರಿ ಅಂತ ಬರ್ತಾಳೆ. ನನ್ನ ಹೆಸರು ಜೆನಿಫರ್, ನನ್ನ ಹೆಸರು ವಿದ್ಯಾ ಅಂತ ಹೇಳಿ ಒಬ್ರಿಗೊಬ್ರು ಪರಿಚಯ ಮಾಡ್ಕೊತಿರ್ತಾರೆ. ಎಲ್ರೂ ಪರಿಚಯ ಮಾಡ್ಕೊಂಡು ವಿದ್ಯಾ ಬನ್ನಿ ಕ್ಲಾಸ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ವಿದ್ಯಾ ಅವರಪ್ಪ ಶಿವರಾಮೇಗೌಡರು ಮನೆ ಒಳಗಡೆ ಬರ್ತಾ ಇರ್ತಾರೆ, ಗೇಟು ಒಳಗಡೆ. ಇತ್ತ ಶಿವರಾಮೇಗೌಡರು, ಗೋವಿಂದೇಗೌಡರು, ಭದ್ರೇಗೌಡರು ಮನೆಯಿಂದ ಹೊರಗಡೆ ಬರ್ತಾ ಇರ್ತಾರೆ. ಕ್ವಾಟ್ಲೆ ಅಂತ ಕೂಗ್ತಿರ್ತಾರೆ ಶಿವರಾಮೇಗೌಡರು. ನೋಡು ಅಪ್ಪಯ್ಯ ಅವನು ಅಂತಿರ್ತಾನೆ ಭದ್ರ. ನೋಡು ದಿನ ಅವನ ಹೆಸರು ಕೂಗಿ ಅವನ ಹೆಸರೇ ಬರ್ತಾ ಇರ್ತೈತೆ. ಆಮೇಲೆ ಹಂಪಾಪುರದಲ್ಲಿ ನನಗೊಸಿ ಕೆಲಸ ಐತೆ, ಗೌರ್ಮೆಂಟ್ ಗಾಡಿ ತಗೊಂಡೋಗೋದು ಬೇಡ, ನಮ್ಮ ಗಾಡಿನೇ ತಗೊಂಡೋಗಮ್ಮ ಅಂದಂಗೆ ಒಬ್ಬ ಡ್ರೈವರ್ನ ನೋಡಯ್ಯ ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಅಂತಾನೆ ಭದ್ರೇಗೌಡ. ಎಮರ್ಜೆನ್ಸಿಗೆ ಒಬ್ಬ ಡ್ರೈವರ್ ಇರಬೇಕಾಗ್ತದೆ ಅಟ್ಟಿ ಒಳಗಡೆ ಅಂತ ಹೇಳ್ತಿರ್ತಾನೆ ಶಿವರಾಮೇಗೌಡ. ಆದರೆ ಅಪ್ಪಯ್ಯ ಯಾರನ್ನೂ ಸೇರಿಸ್ಕೊಳಕ್ಕಾಗಕ್ಕಿಲ್ಲ, ಹೊಸಿ ವಿಚಾರಿಸ್ಬಿಟ್ಟು ಯಾರು ಅಂತ ನೋಡ್ತೀನಿ ಬಿಡು ಅಂತ ಹೇಳ್ತಿರ್ತಾನೆ ಭದ್ರ. ಸರಿ ಬಾ ಅಂತ ಶಿವರಾಮೇಗೌಡರು ಹೊರಡ್ತಾ ಇರ್ತಾರೆ. ಅಲ್ಲಿಗೆ ವಿದ್ಯಾವರಪ್ಪ ಕೈ ಮುಕ್ಕೊಂಡು ಬರ್ತಾರೆ. ಶಿವರಾಮೇಗೌಡರು ಕೋಪ ಮಾಡಿಕೊಂಡು, ಗೋವಿಂದ ಇವ್ನ್ಯಾಕೆ ಇಲ್ಲಿ ಬಂದಿದ್ದಾನೋ ಅಂತ ಹೇಳ್ತಿರ್ತಾರೆ. ದಯಮಾಡಿ ನನ್ನ ಕ್ಷಮಿಸ್ಬಿಡಿ ಗೌಡ್ರೆ, ನಾನು ನನ್ನ ಹೆಂಡ್ರು ಮಾಡಿರೋ ತಪ್ಪಿಗೆ ನನ್ನ ಮಗಳನ್ನೂ ಅಳಿಯಂದ್ರನ್ನ ದೂರ ಮಾಡೋ ಶಿಕ್ಷೆ ಕೊಡಬೇಡಿ ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾರೆ. ಗೋವಿಂದ, ಇಂಥ ಮೋಸಗಾರ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತೈತೆ, ಮೊದಲು ಇಲ್ಲಿಂದ ಹೋಗಕ್ಕೆ ಹೇಳ್ಬಿಡು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.